ಬಹಳ ದಿನಗಳ ನಂತರ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಚಟುವಟಿಕೆ ಇವತ್ತು ನಡೆದಿರ್ತಕ್ಕಂಥದ್ದು. ಮಾಜಿ ಸಿಎಂ ಯಡಿಯೂರಪ್ಪನವರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ಆ ಸಭೆಗೆ ಕೆಲವೊಂದಿಷ್ಟು ಬಿಜೆಪಿಯ ಪ್ರಮುಖ ನಾಯಕರು ಸಹ ಬಂದಿದ್ದರು. ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾಗಿರ್ತಕ್ಕಂತಹ ಮುರುಗೇಶ್ ನಿರಾಣಿ ಅವರಿದ್ದಾರೆ. ಸರ್, ಬಹಳ ದಿನಗಳ ನಂತರ ಬಿಜೆಪಿ ವಲಯದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸಂತೋಷದ ವಿಚಾರ, ಈ ಥರ ಒಂದು ದೊಡ್ಡ ಮಟ್ಟದ ಸಭೆ ಏನು ಹೇಳ್ತೀರಾ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿ ಇಂಥ ವಿಶೇಷ ಸಭೆಗಳನ್ನು ಇದು ಮೊದಲನೇದಲ್ಲ ಕರೆದಿರುವಂಥದ್ದು. ಸಾಕಷ್ಟು 30-40 ವರ್ಷದಿಂದ ನಾವು ರಾಜಕಾರಣದಲ್ಲಿದ್ದೇವೆ. ಪ್ರತಿ 3 ತಿಂಗಳಿಗೆ ಒಂದು ಸಲ ಈ ರೀತಿ ಸಂಘಟನೆ ಸಲುವಾಗಿ ಮತ್ತು ಯಾವುದಾದ್ರೂ ಮುಂದಿನ ಚುನಾವಣೆಗಳು ಬಂದಿರುವಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರನ್ನು, ಮಾಜಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರುವಂಥ ವಿಧಾನಸಭೆ ವಿಧಾನ ಪರಿಷತ್ತಿನ ಅಭ್ಯರ್ಥಿಗಳಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಸಾಕಷ್ಟು ಸಂತೋಷದಿಂದ ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಯನ್ನು ನಿಶ್ಚಿತವಾಗಿ ನಾವು ಗೆಲ್ಲಿಸ್ತೇವೆ ಅನ್ನೋಂಥ ಮಟ್ಟಿಗೆ ಎಲ್ಲರೂ ತಯಾರಾಗಿದ್ದಾರೆ. ನಾವಿಷ್ಟೊಂದು ಹೇಳ್ಬೋದು, ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿಯೂ ಸಹಿತ ಒಂದು ವೈಫಲ್ಯದಿಂದ, ಒಂದು ಅತಿ ಹೆಚ್ಚು ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದ್ರಿಂದ, ಯಾವುದೇ ಇಲಾಖೆಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿರೋದ್ರಿಂದ ಆ ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಬರುವಂಥ ದಿವಸದಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋದರೆ ನಿಶ್ಚಿತವಾಗಿಯೂ ನಮ್ಮ 2028 ಚುನಾವಣೆ ಅದಕ್ಕಿಂತ ಮೊದಲೇ ಬಂದರೂ ಆಶ್ಚರ್ಯ ಪಡುವಂಗಿಲ್ಲ. ಆದರೆ ಇವತ್ತೇ ಚುನಾವಣೆ ನಡೆದು ಸಹಿತ ನಾವು 125ಕ್ಕಿಂತಲೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಗೆದ್ದು ಕರ್ನಾಟಕದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗ್ತದೆ. ಸರ್, ನೀವು ಹೇಳಿ ನಾವು 125 ಸೀಟ್ ಗೆಲ್ತೀವಿ ಈಗ ಚುನಾವಣೆ ಆದರೂ ಅಂತ. ಆದರೂ ಬಿ ಜೆ ಪಿಯಲ್ಲಿ ಒಡೆದ ಮನೆಯಾಗಿರ್ತಕ್ಕಂಥದ್ದು. ಒಂದು ಕಡೆ ಯತ್ನಾಳ್ ಅವರ ಬಣ ನೀವು ನೋಡಿರ್ಬೋದು, ಹೋಗಿ ಯಾರನ್ನು ಕರೆಯದೇ ಅವರೇ ಹೋಗಿ ಪ್ರವಾಸ ಮಾಡ್ತಾರೆ, ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡ್ತಾರೆ. ಹಾಗಾದರೆ ರಾಜ್ಯಾಧ್ಯಕ್ಷರ ಮಾತಿ ಬೆಲೆ ಇಲ್ವಾ? ನೋಡಿ, ಇವತ್ತು ರಾಜ್ಯಾಧ್ಯಕ್ಷರು ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಕೆಲವೊಂದು ಗುಂಪದಿಂದ ಇದನ್ನೇನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲನೂ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು, ನಮ್ಮ ಪರಿವಾರದ ಹಿರಿಯರು ಗಮನಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಯಾವ ಸಂದರ್ಭದಲ್ಲಿ ಯಾವಾಗ ಏನು ಸೂಚನೆ ಕೊಡಬೇಕು ಕೊಡ್ತಾ ಇದ್ದಾರೆ. ಅವರು ಸಹಿತ ಭಾರತೀಯ ಜನತಾ ಪಾರ್ಟಿ ಒಂದು ಅಂಗವಾಗಿರೋದ್ರಿಂದ ಅವರನ್ನು ಕರೆದು ಬುದ್ಧಿ ಹೇಳಿ ಒಟ್ಟಾಗಿ ಹೋದಾಗ ಮಾತ್ರ ಈ ಪಕ್ಷಕ್ಕೆ ಒಂದು ಭವಿಷ್ಯ ಇದೆ ಅನ್ನುವಂಥದ್ದನ್ನು ಅವ್ರು ತೋರಿಸ್ಕೊಟ್ಟು ಅವ್ರನ್ನೂ ಕೂಡಿಸ್ಕೊಂಡು ಒಂದು ಮುಂದೆ ಬರುವಂಥ ದಿವಸದಲ್ಲಿ ನಾವು ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಎದುರಿಸ್ತೇವೆ ಅನ್ನೋಂಥ ಮಾತನ್ನು ಹೇಳ್ತೇನೆ. ಪ್ರಮುಖವಾಗಿ ನಿಮ್ಮಿಂದ ಸ್ಟಾರ್ಟ್ ಆಯಿತು ಯತ್ನಾಳ್ ಅವರ ಮುನ್ಸು. ಇದೀಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರ ಮೇಲೂ ಸಹ ಮುನ್ಸ್ಕೊಂಡಿದ್ದಾರೆ. ಯತ್ನಾಳ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅವರು ನಮ್ಗಿಂತ ಹಿರಿಯರು, ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಒಟ್ಟಾರೆ ನಮ್ಮ ಮುಂದಿನ 2028 ಚುನಾವಣೆಯಲ್ಲಿ ಎಲ್ಲರೂ ಒಂದಾಗಿ ಹೋಗಬೇಕು. ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು. ಕಟ್ಟ ಕಡೆ ಮನುಷ್ಯ ಕಾರ್ಯಕರ್ತನಾಗಿದ್ದಾನೆ, ಅವ್ರಿಗೂ ಸಹಿತ ಅಧಿಕಾರ ಸಿಗಬೇಕು, ಅವ್ನ ಜವಾಬ್ದಾರಿ ಸಿಗಬೇಕು. ನಾವು MP to MP ಅಂತ ಕರಿತೀವಿ, ಮೆಂಬರ್ ಆಫ್ ಪಂಚಾಯತ್ ಟು ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವರೆಲ್ಲರೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಅವ್ರು ಗೆಲ್ಲಬೇಕು, ಸಂಘ ಸಂಸ್ಥೆದವ್ರು ಗೆಲ್ಲಬೇಕು. ಅಂದಾಗ ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೂ ಒಂದು ಅಧಿಕಾರ ಸಿಕ್ಕಂಗಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ, ಇವತ್ತು ವಿಜಯೇಂದ್ರ ಅವರು ಕರೆದಿರ್ತಕ್ಕಂತಹ ಸಭೆ ತಮ್ಮ ಪಟ್ಟವನ್ನು ಉಳಿಸ್ಕೊಳ್ಳೋದಕ್ಕೆ, ಹೀಗಾಗಿ ತಮ್ಮ ಆಪ್ತೀಯರನ್ನು ಅತ್ಯಾಪ್ತರನ್ನು ಈ ಸಭೆಗೆ ಕರೆದಿದ್ದಾರೆ. ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. 158 ಜನ ಯಾರು ಸೋತಿದ್ದಾರೆ ಎಲ್ಲರನ್ನೂ ಕರೆದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರು ಬೈಫರ್ಕೇಟ್ ಮಾಡಿ ತಮ್ಮ ಪಾಲೋವರನ್ನು ಕರೆದಿರುವಂಥದ್ದು ಯಾರೂ ಅಲ್ಲ. ಎಲ್ಲರೂ ಪಕ್ಷದ ಪಾಲೋವರು, ವ್ಯಕ್ತಿಯ ಪಾಲೋವರು ಅಲ್ಲಲ್ಲ. ಇಲ್ಲೆಲ್ಲ ಬಂದಿರುವಂಥವ್ರು ಆ ಪಕ್ಷದ ಪಾಲೋವರ್ ಆಗಿರುವಂಥವ್ರು ಬಂದಿದ್ದಾರೆ. ಅವ್ರ ಪಕ್ಷದ ಸಲುವಾಗಿ ಜೀವನ ಕೊಡುವಂಥವ್ರು ಇದರಲ್ಲಿದ್ದಾರೆ. ಅದರ ಸಲ ಮುಂಬರುವಂಥ ದಿವಸದಲ್ಲಿ ಇವತ್ತೇನು ಅಧ್ಯಕ್ಷರಿದ್ದಾರೆ, ಯಡಿಯೂರಪ್ಪನವರಿದ್ದಾರೆ, ಸದಾನಂದ ಗೌಡರಿದ್ದಾರೆ, ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಸರ್ ಇದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ಪಕ್ಷ ಸಂಘಟನೆಯನ್ನು ಮಾಡ್ತಾರೆ. ಬರುವಂಥ ದಿವಸದಲ್ಲಿ ನಿಶ್ಚಿತವಾಗಿಯೂ ಸಹಿತ ನಾವು ಮುಂಚೂಣಿಯಲ್ಲಿ ಇರ್ತೇವೆ. ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯವನ್ನು ಕೊಡಿ, ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಹೇಳ್ಬಿಟ್ಟು ಒಂದು ನಿಮ್ಮ ಬಣ, ನಿಮ್ಮ ಬಿಜೆಪಿಲಿ ಇರ್ತಕ್ಕಂಥ ಬಣ ಪಟ್ಟಿಡಿರ್ತಕ್ಕಂಥದ್ದು. ನೋಡಿ, ಆ ಸಂದರ್ಭ ಬಂದಾಗ ಯಾವ್ರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋದು ಮೇಲೆ ಅವರು ವಿಚಾರ ಮಾಡ್ತಾ ಇದ್ದಾರೆ. ಮತ್ತು ಲಾಸ್ಟ್ ಟೈಮ್ ಪ್ರಹ್ಲಾದ್ ಜೋಶಿ ಅವರು ಉತ್ತರ ಕರ್ನಾಟಕದವರೇ, ಅವ್ರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೊಟ್ಟಿದ್ದರು ಮತ್ತು ರಾಜ್ಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡೋ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತು ಕೇಂದ್ರದ ಸಚಿವರನ್ನಾಗಿಯೂ ಸಹಿತ ಉತ್ತರ ಕರ್ನಾಟಕದವ್ರನ್ನೇ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಅದಕ್ಕೆ ಮೇಲಿನವರು ಯಾವುದೇ ರೀತಿಯಿಂದ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಭೇದ ಭಾವ ಮಾಡಿಲ್ಲ. ಆ ಸಂದರ್ಭ ಬಂದಾಗ ಆ ಸೂಕ್ತ ವ್ಯಕ್ತಿಯನ್ನು ಆ ಸ್ಥಾನದಲ್ಲಿ ಕೂರಿಸುವಂಥ ಕೆಲಸ ಮಾಡ್ತಾರೆ. ಕೊನೆಯದಾಗಿ ಇವತ್ತು ಯಡಿಯೂರಪ್ಪನವರು ಸಭೆಯಲ್ಲಿ ಭಾಗವಹಿಸಿದ್ರು. ಸ್ವಲ್ಪ ಮಟ್ಟಿಗೆ ಮೌನವನ್ನು ಮುರಿದು ಇವತ್ತು ಯಡಿಯೂರಪ್ಪನವರು ಮಾತನಾಡಿದರು ಇಷ್ಟು ದಿನದ ಮಟ್ಟಿಗೆ ಅಂತ. ಇರಲಿಲ್ಲ, ಯಡಿಯೂರಪ್ಪನವ್ರು ಮಾತಾಡೋದೇ 50 ವರ್ಷಗಳ ಕಾಲ, 5 ದಶಕಗಳ ಕಾಲ ಅವ್ರು ಪ್ರತಿಯೊಂದು ಮೀಟಿಂಗ್ದಲ್ಲೂ ಮಾರ್ಗದರ್ಶನ ಮಾಡ್ತಾರೆ. ಯಾಕೆ ಹಿರಿಯರಾಗಿ, ಯಾಕಂದರೆ ಇವರು ಯಡಿಯೂರಪ್ಪನವ್ರಿಗಿಂತಲೂ ಪೂರ್ವದಲ್ಲಿ ಶಂಕರಮೂರ್ತಿಯವರು, ಡಾಕ್ಟರ್ ತಂಗ ಅವರು, ರಾಮಚಂದ್ರ ಗೌಡರು, ಭಾಳಷ್ಟು ಜನ ಈ ಪಕ್ಷವನ್ನು ಕಟ್ಟಿದ್ದಾರೆ. ಅನಂತಕುಮಾರ್ ಅವರು ಕಟ್ಟಿರುವಂಥದ್ರಲ್ಲಿ ಇವತ್ತು ಅವ್ರು ಇನ್ನೂ 83 ವರ್ಷ ಆಗಿದ್ದರೂ ಸಹಿತ ಇವತ್ತು ವೇದಿಕೆಗೆ ಬಂದು ಇಷ್ಟು ಮಾತಾಡ್ತಾರೆ ಅಂದರೆ ಪಕ್ಷದ ಸಂಘಟನೆಯಲ್ಲಿ ಎಷ್ಟೊಂದು ಅವ್ರಿಗೆ ವಿಶ್ವಾಸ ಇದೆ ಅನ್ನೋಂಥ ತೋರಿಸ್ಕೊಡ್ತಾ ಇದೆ. ಅದ್ರ ಸಲುವಾಗಿ ಅವ್ರೇನು ಇವತ್ತು ವೇದಿಕೆಗೆ ಬಂದು ಮಾತಾಡಿದ್ದಾರೆ. ಇದೇನು ಹೊಸದಲ್ಲ, ವಿಶೇಷನೂ ಅಲ್ಲ.
ಇಂಥ ಒಂದು ಸಾವಿರಾರು ಸಲ ಮಾತಾಡಿದ್ದಾರೆ. ಅದ್ರ ಸಲುವಾಗಿ ಅವ್ರು ಮಾತಾಡೋದಕ್ಕೊಂದು ಬೆಲೆ ಇರ್ತದೆ. ಈಗ ಒಬ್ಬ ಕುಟುಂಬದ ಹಿರಿಯ ಸದಸ್ಯನಾಗಿ ಅವ್ರೇನು ಮಾತಾಡಿದ್ರೆ ಅದಕ್ಕೊಂದು ಬೆಲೆ ಇರ್ತದೆ. ಅವ್ರು ಏನು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅವನು ಚಾಚು ತಪ್ಪದೆ ಅವನ ಅನುಷ್ಠಾನಕ್ಕೆ ತಂದು ಮತ್ತೆ ಸರ್ಕಾರ ಕನ್ನಡದಲ್ಲಿ ಸಚಿವರಾಗಿರ್ತಕ್ಕಂತಹ ಮುರುಗೇಶ್ ನಿರಾಣಿ ಅವರ ಮಾತು. ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ ವಿಎನ್, ಪವರ್ ಟಿವಿ, ಬೆಂಗಳೂರು.